ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಸನ್ ಮಾರ್ಗ ಯೂಟ್ಯೂಬ್ ಚಾನಲ್. ಮೈಸೂರು ಯೂನಿವರ್ಸಿಟಿಯ PG ಅಡ್ಮಿಷನ್ 2026-27ಕ್ಕೆ ಅಪ್ಲಿಕೇಶನ್ ಅನ್ನು ಹಾಕಿದ್ರೆ ನಾಳೆ ಮತ್ತೆ ನಾಡಿದ್ದು ಮೈಸೂರು ಯೂನಿವರ್ಸಿಟಿ PG ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ನಡೆಸ್ತಾ ಇದೆ. ಸೊ ಫ್ರೆಂಡ್ಸ್, ನಾನು ಇವಾಗ ಮೈಸೂರು ಯೂನಿವರ್ಸಿಟಿಯ ಮೇನ್ ಗೇಟ್ ಹತ್ರ ಇದ್ದೀನಿ. ಯಾಕಿದ್ದೀನಿ ಅಂತ ಹೇಳಿದ್ರೆ, ನಾಳೆ ಮತ್ತೆ ನಾಡಿದ್ದು ಈ PG ಎಂಟ್ರೆನ್ಸ್ ಅನ್ನ ಮೈಸೂರು ಯೂನಿವರ್ಸಿಟಿ 3 ಡಿಪಾರ್ಟ್ಮೆಂಟ್ ಗಳಲ್ಲಿ ಮಾತನಾಡಿಸ್ತಾ ಇದೆ. ಒಂದು ಎಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಇನ್ನೊಂದು ಸ್ಕೂಲ್ ಆಫ್ ಲಾ, ಮತ್ತೆ ಇನ್ನೊಂದು SPE ಅಂತ ಹೇಳಿ ಸ್ಕೂಲ್ ಆಫ್ ಪ್ಲಾನಿಂಗ್ ಅಂಡ್ ಆರ್ಕಿಟೆಕ್ಚರ್ ಅಂತ ಹೇಳಿ. ಸೊ ಅಲ್ಲಿಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಹೊರಗಿಂದ ಬರ್ತೀರಾ. ಹೇಗ್ ಹೋಗ್ಬೇಕು ಅನ್ನೋದನ್ನ ಲೊಕೇಶನ್ ತೋರಿಸುವಂತ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಿದ್ದೇನೆ. ಗೇಟ್ ಕಡೆಯಿಂದ ಬಂದ್ರೆ ಯಾವ ರೀತಿಯಲ್ಲಿ ಹೋಗ್ಬೇಕು ಅಂತ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಜೊತೆಗೆ ನಾರ್ತ್ ಗೇಟ್ ಇಂದ ಬಂದ್ರೆ ಅಲ್ಲಿಂದನೂ ಕೂಡ ಹೇಗೆ ಈ ಒಂದು PG ಎಂಟ್ರೆನ್ಸ್ ಎಕ್ಸಾಮ್ ಸೆಂಟರ್ ಗಳಿಗೆ ಹೋಗ್ಬೇಕು ಅನ್ನೋದನ್ನ ಕೂಡ ತೋರಿಸ್ಕೊಡ್ತೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದು ವಿಡಿಯೋಗೊಂದು ಲೈಕ್ ಕೊಡಿ ಅಂತ ಹೇಳ್ತಾ. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಲ್ಲ, ಇದು ಮೈಸೂರು ಯೂನಿವರ್ಸಿಟಿಯ ಮೇನ್ ಗೇಟ್. ಸೊ ನೀವು ಇದರಿಂದ ಒಳಗೆ ಬಂತು ಅಂತ ಹೇಳಿದ್ರೆ, ಸೊ ನೋಡಿ, ಮೇನ್ ರೋಡಲ್ಲಿ ನಿಮಗೆ ಮುಂದೆ ಪಾಸ್ ಆಗಿದ್ದೆ ಆದರೆ ಟವರ್ ಕ್ಲಾಕ್ ಸಿಗುತ್ತೆ. ಸೊ ಅಲ್ಲಿ ನೀವು ಟವರ್ ಕ್ಲಾಕ್ ಹತ್ರ ಬಂದು ಲೆಫ್ಟ್ ಸೈಡ್ಗೆ ನೀವು ಟರ್ನ್ ತಗೋಬೇಕು. ಸೊ ನೋಡಿ, ಇದು ಟವರ್ ಕ್ಲಾಕು. ಲೆಫ್ಟ್ಗೆ ಟರ್ನ್ ಮಾಡ್ಕೊಳ್ಳಿ. ಹಾಗೆ ಲೆಫ್ಟ್ಗೆ ಟರ್ನ್ ಮಾಡಿಕೊಂಡು ಮತ್ತೆ ಸ್ಟ್ರೈಟ್ ಬಂದರೆ ರೋಡು ಎಂಡ್ ಆಗುತ್ತೆ. ಡೆಡ್ ಎಂಡಲ್ಲಿ ನೀವು ರೈಟ್ಗೆ ಮತ್ತೆ ಟರ್ನ್ ಮಾಡ್ಕೋಬೇಕು. ಸೊ ನೋಡಿ, ಇಲ್ಲಿ ರೈಟ್ಗೆ ತಗೊಳ್ಳಿ. ಸೊ ಇಲ್ಲಿಂದ ಎಗೈನ್ ಸ್ಟ್ರೈಟ್ ಹೋದರೆ ಒಂದೇ ರೋಡು, ಮತ್ತೆ ರೋಡ್ ಎಂಡ್ ಆಗುತ್ತೆ. ಸೊ ನಿಮಗೆ ಒಂದು ಲ್ಯಾಂಡ್ ಮಾರ್ಕ್ಗೆ ಈ ರೋಡಲ್ಲಿ ಸ್ಟ್ರೈಟ್ ಬಂದರೆ ಒಂದು ಬುದ್ಧ ಸ್ಟ್ಯಾಚು ಸಿಗುತ್ತೆ, ಅರಳಿ ಮರ ಸಿಗುತ್ತೆ ನೀವು ನೋಡೋದಕ್ಕೆ. ಸೊ ನೋಡಿ, ಇದೆ ಅದು. ಸೊ ಇಲ್ಲಿ ಎಗೈನ್ ನೀವು ಹಿಂಗೆ ಬಂದು ಮತ್ತೆ ಸ್ಟ್ರೈಟ್ ಬರ್ಬೇಕು. ಇಲ್ಲಿ ಮುಂದೆ ಬಂದಿದ್ದೆ ಆದರೆ ಡೆಡ್ ಎಂಡಲ್ಲಿ ನೀವು ಲೆಫ್ಟ್ಗೆ ಟರ್ನ್ ಮಾಡಿಕೊಂಡ್ರೆ ಸೊ ನಿಮಗೆ ಫಸ್ಟು ಸಿಗುವ ಡಿಪಾರ್ಟ್ಮೆಂಟೇ ಸ್ಕೂಲ್ ಆಫ್ ಲಾ. ನಿಮ್ಮ ಎಕ್ಸಾಮ್ ಸೆಂಟ್ರು ಸ್ಕೂಲ್ ಆಫ್ ಲಾ ಆಗಿದ್ದರೆ ಸೊ ನೀವು ಇಲ್ಲಿಗೆ ಬಂದು ನೋಡಿ, ಈ ಬಿಲ್ಡಿಂಗೇ ಸ್ಕೂಲ್ ಆಫ್ ಲಾ. ನಿಮ್ಮ ಎಕ್ಸಾಮ್ ಸೆಂಟ್ರಲ್ಲಿ ಎಕ್ಸಾಮ್ನ ಬರೆದು ಹೋಗ್ಬೋದಾಗಿರುತ್ತೆ. ಸ್ಕೂಲ್ ಆಫ್ ಲಾ ಫಸ್ಟ್ ಒನ್ನು. ಹಾಗೆ ಸೆಕೆಂಡ್ ಡಿಪಾರ್ಟ್ಮೆಂಟು ನಿಮ್ದೇನಾದರೂ ಎಂಜಿನಿಯರಿಂಗ್, ಸ್ಕೂಲ್ ಆಫ್ ಎಂಜಿನಿಯರಿಂಗಲ್ಲಿ ನಮ್ಮ ಎಕ್ಸಾಮ್ ಸೆಂಟರ್ ಇದೆ ಅಂತ ಹೇಳಿದ್ರೆ ಪಕ್ಕದೇ ಸ್ಕೂಲ್ ಆಫ್ ಎಂಜಿನಿಯರಿಂಗು. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಬಿಲ್ಡಿಂಗು ಸ್ಕೂಲ್ ಆಫ್ ಎಂಜಿನಿಯರಿಂಗ್ ಅವ್ರದ್ದು. ನಿಮ್ಮ ಎಕ್ಸಾಮ್ ಸೆಂಟರ್ ಇಲ್ಲಾಗಿದ್ರೆ ನೀವು ಇಲ್ಲಿ ಬಂದು ನಿಮ್ಮ ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದಾಗಿರುತ್ತೆ. ಹಾಗೆ ನಮ್ಮ ಎಕ್ಸಾಮ್ ಸೆಂಟರು ಸ್ಕೂಲ್ ಆಫ್ ಪ್ಲಾನಿಂಗ್ ಆ್ಯಂಡ್ ಆರ್ಕಿಟೆಕ್ಚರಲ್ಲಿ ನಮಗೆ ಸೆಂಟರ್ನ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದ್ರ ಎದುರುಗಡೆ ಕಾಣೋದೇ ಸ್ಕೂಲ್ ಆಫ್ ಪ್ಲಾನಿಂಗ್ ಆ್ಯಂಡ್ ಆರ್ಕಿಟೆಕ್ಚರು. ಸೊ ನೋಡಿ, ನನಗೆ ತೋರಿಸ್ತಾ ಇದ್ದೀನಿ, ಇದೇ ಬಿಲ್ಡಿಂಗು ಸ್ಕೂಲ್ ಆಫ್ ಪ್ಲಾನಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್. ನಿಮ್ಮ ಎಕ್ಸಾಮ್ ಸೆಂಟರ್ ಏನಾದರೂ ಇಲ್ಲಿ ಇತ್ತು ಅಂತ ಹೇಳಿದ್ರೆ ನೀವು ಇಲ್ಲಿ ಬಂದು ಅಟೆಂಡನ್ನು ಮಾಡ್ಬೋದಾಗಿರುತ್ತೆ. ಫ್ರೆಂಡ್ಸ್, ಸಾಕಷ್ಟು ಜನ ಬೇರೆ ಬೇರೆ ಕಡೆಯಿಂದ ಬರ್ತೀರಾ, ಅವ್ರಿಗೆ ಗೊತ್ತಾಗಲಿ ಅಂತೇಳಿ ಲೈವ್ನ ನಾನು ತೋರಿಸ್ತಾ ಇದ್ದೀನಿ. ಸೊ ಇದು ಯೂನಿವರ್ಸಿಟಿಯ ಮೇನ್ ಗೇಟಿಂದ ಬಂದರೆ, ವಿಶ್ವವಿದ್ಯಾನಿಲಯದ ನಾರ್ತ್ ಗೇಟ್ ಅಂದರೆ ಉತ್ತರದ ದ್ವಾರದಿಂದ ಬನ್ನಿ ಅಂತ ಹೇಳಿದ್ದಾರೆ. ಸೊ ನಾವು ಇವಾಗ ಮೈಸೂರು ಯೂನಿವರ್ಸಿಟಿಯ ನಾರ್ತ್ ಗೇಟ್ ಅಲ್ಲಿ ಇದ್ದೀವಿ. ಸೊ ಈ ನಾರ್ತ್ ಗೇಟ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಸೊ ನೀವು ಹುಣಸೂರು ಮೈಸೂರು ರೋಡಲ್ಲಿ ಬಂದ್ರೆ ಈ ನಾರ್ತ್ ಗೇಟ್ ಸಿಗುತ್ತೆ. ಎದುರುಗಡೆ ಒಂದು ನಮಗೆ ಪ್ರೀಮಿಯರ್ ಸ್ಟುಡಿಯೋ ಸಿಗುತ್ತೆ, ಅದನ್ನ ದಿ ಹೋಟೆಲ್ ಗ್ರೀನ್ ಅಂತ ಹೇಳಿ ಕರೀತಾರೆ. ಅಥವಾ BMH ಇಂದ ಮುಂದೆ ಬಂದ್ರೆ ನಿಮ್ಗೆ ಆ ಸ್ಟಾಪ್ ಸಿಗುವಂತದ್ದು. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಈಗ ಆಕ್ಚುಲಿ ಮೈಸೂರು ವಿಶ್ವವಿದ್ಯಾನಿಲಯದ ಒಂದು ನಾರ್ತ್ ಗೇಟ್ ಇದು. ನಾರ್ತ್ ಗೇಟ್ ಕಡೆಯಿಂದ ಬರ್ತೀರಾ ಅಂತ ಹೇಳಿದ್ರೆ ಬನ್ನಿ, ನೀವು ಎಕ್ಸಾಮ್ ಸೆಂಟರ್ಗೆ ಹೇಗೆ ಹೋಗ್ಬೇಕು ಅಂತ ಅದನ್ನು ತೋರಿಸ್ತೀನಿ. ನಿಮ್ಗೇನಾದ್ರು ನಿಮ್ಮ PG ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಸೆಂಟರ್ ಸ್ಕೂಲ್ ಆಫ್ ಪ್ಲಾನಿಂಗ್ ಅಂಡ್ ಆರ್ಕಿಟೆಕ್ಚರ್ ಆಗಿದ್ರೆ ಇಲ್ಲಿಗೆ ಬಂದು ನೀವು ಬರೀಬಹುದಾಗಿರುತ್ತೆ. ನಾನು ಆಗ್ಲೇ ತೋರಿಸ್ದೆ, ಆ ಕಡೆಯಿಂದ ಬಂದಾಗ ಇದು ಸೆಕೆಂಡ್ ಡಿಪಾರ್ಟ್ಮೆಂಟ್. ನಾರ್ತ್ ಗೇಟ್ ಇಂದ ಬಂದ್ರೆ ಅಗೇನ್ ಇದು ಸೆಕೆಂಡ್ ಡಿಪಾರ್ಟ್ಮೆಂಟ್. ಸೊ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ಸ್ಕೂಲ್ ಆಫ್ ಎಂಜಿನಿಯರಿಂಗು. ಇದೇನಾದ್ರೂ ಸ್ಕೂಲ್ ಆಫ್ ಲಾ ನಮ್ದು ಎಕ್ಸಾಮ್ ಸೆಂಟರ್ ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ, ಇದ್ರ ಪಕ್ಕದ್ದೇ. ಬನ್ನಿ, ಅದನ್ನು ತೋರಿಸ್ಬಿಡ್ತೀನಿ. ಇಲ್ಲೇ ಪಕ್ಕದಲ್ಲಿ ಹೋದ್ರೆ ಇದೇ ಸ್ಕೂಲ್ ಆಫ್ ಲಾ. ನೋಡಿ, ಮೈಸೂರು ಯೂನಿವರ್ಸಿಟಿ ಅವರು ಈ ಸಲ 3 ಡಿಪಾರ್ಟ್ಮೆಂಟ್ ಅಂದ್ರೆ 3 ಬಿಲ್ಡಿಂಗ್ ಅಲ್ಲಿ ಮಾತ್ರ ಈ ಒಂದು PG CET ಮಾಡ್ತಾ ಇದ್ದಾರೆ. ಸೊ ಅದು ಒಂದು ಸ್ಕೂಲ್ ಆಫ್ ಪ್ಲಾನಿಂಗ್ ಅಂಡ್ ಆರ್ಕಿಟೆಕ್ಚರ್, ಸ್ಕೂಲ್ ಆಫ್ ಎಂಜಿನಿಯರಿಂಗ್ ಮತ್ತೆ ಸ್ಕೂಲ್ ಆಫ್ ಲಾ ಅಂತೇಳಿ. ನೋಡಿ, ಇದೇ ಸ್ಕೂಲ್ ಆಫ್ ಲಾ ಬಿಲ್ಡಿಂಗು. ಸೆಂಟರ್ಗಳನ್ನ ನಿಮ್ಗೆಲ್ರಿಗೂ ಕೆಲವರು ತುಂಬಾ ದೂರಗಳಿಂದ ಬರ್ತೀರಾ, ಕೆಲವರಿಗೆ ಗೊತ್ತಿರಲ್ಲ ಕ್ಯಾಂಪಸ್ ಅನ್ನೋ ಕಾರಣಕ್ಕೆ ಲೈವ್ ಬಂದು ನಾನು ಈ ಒಂದು ಎಕ್ಸಾಮ್ ಸೆಂಟರ್ಗಳನ್ನು ತೋರಿಸುವಂತ ಪ್ರಯತ್ನ ಮಾಡಿದ್ದೀನಿ. ಫ್ರೆಂಡ್ಸ್, ನಿಮ್ಗೇನಾದರೂ ಇದು ಯೂಸ್ಫುಲ್ ಆಗಿದ್ರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು, ಯಾರೆಲ್ಲ PG CET ಎಂಟ್ರೆನ್ಸ್ ಎಕ್ಸಾಮ್ ಬರ್ತಿದ್ರೆ ಅವರೆಲ್ಲರಿಗೂ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ,
ಹಾಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಗಳನ್ನ ನಾನು ಹಾಕಿದ್ದೀನಿ. ಫ್ರೆಂಡ್ಸ್, ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಬೈ.